ಈಗ ಜನೌಷಧಿ ಮಹಾನುಭಾವರು ನಮ್ಮ ಅದೆಂಥದ್ದು ಸರ್ಕಾರದ ಆಸ್ಪತ್ರೆಗಳಲ್ಲಿ 183 ಜನೌಷಧಿ ಕೇಂದ್ರ ಅವಲ್ಲ, ಅದನ್ನೆಲ್ಲ ಮುಚ್ಚಾಕ್ತಾರಂತೀಗ. ಅದು ಮುಚ್ಚಿಬಿಟ್ಟು ಬಹುಶಃ ಸಿದ್ದರಾಮಯ್ಯನವರ ಬ್ರ್ಯಾಂಡು ಏರಿಕೆ ಮಾಡ್ತಾರ ಪರ್ಸೆಂಟೇಜು. ಆ ಔಷಧಿ ಇಲ್ಲ ಡ್ರಗ್ಸು ಇದನ್ನು ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ? ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಯೋಗ್ಯತೆಗೆ ಎಷ್ಟು ಪ್ರಕರಣಗಳು, ಆಸ್ಪತ್ರೆಗಳಲ್ಲಿ ಮೆಡಿಸನ್ ಇಲ್ಲ, ಎಕ್ಸ್ಪೈರಿ ಆಗಿರತಕ್ಕಂಥ ಟ್ಯಾಬ್ಲೆಟ್ಸ್ಗಳನ್ನು ಎಷ್ಟು ರಾಶಿ ಇಟ್ಕೊಂಡಿದ್ದೀರಿ? ಏನು ಆ್ಯಕ್ಷನ್ ತಗೊಂಡ್ರಿ? ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಕಡಿಮೆ ದರದಲ್ಲಿ ಇವತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಆ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರೆ ಮಾತ್ರೆ ಆ ಮೆಡಿಸಿನ್ ಕೊಡಲಿಕ್ಕೆ, ಅದನ್ನು ಮುಚ್ತೀನಿ ಅಂತ ನಿನ್ನೆ ತೀರ್ಮಾನ ತಗೊಂಡು ಏನಲ್ಲೆಲ್ಲ ಡ್ರಗ್ಸ್ ಮಾರಾಟ ಮಾಡೋದು, ನಿಮ್ಮ ಮದ್ಯಪಾನ ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ? ಈಗ ಅದೆಂಥದ್ದು CL7 ಅವಕ್ಕೂ ಜಾಗ ಬೇಕಲ್ಲ. ಈಗ 7.5 ಲಕ್ಷದಿಂದ 23 ಲಕ್ಷ ಮಾಡಿದ್ದೀರಲ್ಲ CL7ಗೆ, ಅದನ್ನೆಲ್ಲ CL7ಗೆ ಕನ್ವರ್ಟ್ ಮಾಡ್ತೀರಾ? ಬಾಡಿಗೆ ಕೊಟ್ಟು ಆ ಜಾಗಗಳನ್ನ. ನಾಚಿಕೆ ಆಗಬೇಕು ನಿಮಗೆ. ಎಷ್ಟು ಜನ ಸತ್ತರು ಆಸ್ಪತ್ರೆಗಳಲ್ಲಿ, ಹೆಣ್ಮಕ್ಳು ಹೆರಿಗೆ ಆಗಬೇಕಾದ್ರೆ. ನಿಮ್ಮ ಯೋಗ್ಯತೆ ನೆಟ್ಟಿಗೆ ಜನಕ್ಕೆ ಮಾತ್ರ ಕೊಡೋ ಯೋಗ್ಯತೆ ನಿಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲ, ಸಿಬ್ಬಂದಿಗಳಿಲ್ಲ. ತೆಗೀರಿ, ಲೆಕ್ಕ ತೆಗೀರಿ. ಎಷ್ಟು ಆಸ್ಪತ್ರೆಯಲ್ಲಿ ಇವತ್ತು ಸರಿಯಾದ ರೀತಿ ವೈದ್ಯರಿಟ್ಟಿದ್ದೀರಿ, ಸರಿಯಾದ ರೀತಿ ಸಿಬ್ಬಂದಿಗಳಿಗೆ ಎಷ್ಟು ಆಸ್ಪತ್ರೆಯಲ್ಲಿದ್ದಾವೆ? ಹೋಗೇನಾದ್ರು ನೋಡಿದ್ದೀರಾ?